ಜಮಖಂಡಿಯಲ್ಲಿ ಹಳೆ 80 ಅಡಿ ರಸ್ತೆಗಾಗಿ ನಾಗರಿಕರ ಆಗ್ರಹ, ಹೊಸ ಡೈವರ್ಷನ್ಗೆ ವಿರೋಧ, ಅಪಘಾತದ ಆತಂಕ, ರಸ್ತೆ ತಡೆ ಎಚ್ಚರಿಕೆ. ಜಮಖಂಡಿಯಲ್ಲಿ ರಸ್ತೆ ಡೈವರ್ಷನ್ ವಿಚಾರವಾಗಿ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಳೆ 80 ಅಡಿ ರಸ್ತೆಯನ್ನ ಬಿಟ್ಟು ಹೊಸದಾಗಿ ಮಾಡಿರುವ ಡೈವರ್ಷನ್ ನಿಂದ ವಾಹನ ಸವಾರರು ರಾಂಗ್ ಸೈಡ್ನಲ್ಲಿ ಸಂಚರಿಸುವಂತಾಗಿದೆ. ಇದರಿಂದ ಅಪಘಾತದ ಆತಂಕ ಎದುರಾಗಿದೆ ಎಂದು ಆರೋಪಿಸಿರುವ ನಾಗರಿಕರು ಹಳೆ ರಸ್ತೆಯನ್ನ ಪುನರ್ ನಿರ್ಮಿಸಿಕೊಡದಿದ್ದರೆ ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಮಖಂಡಿಯ ರಾಮೇಶ್ವರ ಕಾಲನಿ, ಮೈಗೂರು ಕಾಲನಿ, ಎಸ್ಬಿಐ ಕಾಲನಿ ಹಾಗೂ ಹನುಮಾನ ಬಡಾವಣೆಯ ನಾಗರಿಕರಿಂದ ಹಳೆ 80 ಅಡಿ ರಸ್ತೆಯನ್ನ ಪುನರ್ ನಿರ್ಮಿಸುವಂತೆ ಆಗ್ರಹ. ಈ ಹಿಂದೆ ಜಮಖಂಡಿಯಿಂದ ಹೊರಗೆ ತೆರಳಲು ಪ್ರಮುಖ ಸಂಪರ್ಕ ರಸ್ತೆಯಾಗಿದ್ದ ಹಳೆ ರಸ್ತೆಯನ್ನ ಬಿಟ್ಟು ಹೊಸ ಡೈವರ್ಷನ್ ಮಾಡಲಾಗಿದೆ. ಆದರೆ ಹೊಸ ಮಾರ್ಗದಲ್ಲಿ ಸಂಚರಿಸುವುದರಿಂದ ಅಪಘಾತದ ಸಾಧ್ಯತೆ ಹೆಚ್ಚಿದೆ ಎಂದು ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಈಗಾಗಲೇ ಮುನ್ಸಿಪಾಲಿಟಿ ಮಾಜಿ ಶಾಸಕರು, ಶಾಸಕರ ಪಿಎ ಹಾಗೂ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರೂ ಹಳೆ ರಸ್ತೆಯನ್ನ ಪುನರ್ ನಿರ್ಮಿಸಲು ಸಾಧ್ಯವಿಲ್ಲ, ಡೈವರ್ಷನ್ನಲ್ಲೇ ಸಂಚರಿಸಬೇಕು ಎಂದು ತಿಳಿಸಿರುವುದಾಗಿ ನಾಗರಿಕರು ಹೇಳಿದ್ದಾರೆ. ಈ ಡೈವರ್ಷನ್ ನಿಂದಾಗಿ ಬಹುತೇಕ ವಾಹನಗಳು ರಾಂಗ್ ಸೈಡ್ನಲ್ಲಿ ಹೋಗುತ್ತಿವೆ. ನೇರವಾಗಿ ಹಳೆ ರಸ್ತೆಯನ್ನ ಮಾಡಿಕೊಟ್ಟರೆ ಅಪಘಾತದ ಸಾಧ್ಯತೆ ಕಡಿಮೆಯಾಗುತ್ತದೆ. ಮುಂದೆ ಅಪಘಾತ ಸಂಭವಿಸಿದರೆ ಅದರ ಜವಾಬ್ದಾರಿ ಯಾರು ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು, ಮಹಿಳೆಯರು ಹಾಗೂ ಹನುಮಾನ ದೇವಸ್ಥಾನಕ್ಕೆ ತೆರಳುವ ಭಕ್ತರು ಕೂಡ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ನಾಗರಿಕರು ತಿಳಿಸಿದ್ದಾರೆ. ಹಳೆ 80 ಅಡಿ ರಸ್ತೆಯನ್ನ ಪುನರ್ ನಿರ್ಮಿಸದಿದ್ದರೆ ಇಡೀ ಕಾಲೋನಿಯ ನಾಗರಿಕರು ಒಗ್ಗೂಡಿ ರಸ್ತೆಯಲ್ಲಿ ಕುಳಿತು ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಡೈವರ್ಷನ್ ನಿಂದ ಉಂಟಾಗಿರುವ ಸಂಚಾರ ಸಮಸ್ಯೆ ಹಾಗೂ ಅಪಘಾತದ ಆತಂಕವನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ನಾಗರಿಕರ ಆಗ್ರಹವಾಗಿದೆ. ನಾವು ರಾಮೇಶ್ವರ ಕಾಲನಿ, ಮೈಗೂರು ಕಾಲನಿ, SBI ಕಾಲನಿ ಮತ್ತು ಸಜ್ಜಿ ಹನುಮಾನ ಬಡಾವಣೆಯ ನಾಗರಿಕರು ನಮ್ಮದು ಹಳೆ ರೋಡ್ ಬಿಟ್ಟು, ಹಳೆ ರೋಡ್ ಇತ್ತಿದೆ ಮೊದಲೇ ಹೊರಗೆ ಹೋಗಲಿಕ್ಕೆ, ಅದನ್ನು ಬಿಟ್ಟು ಹೊಸ ಡಿವಿಯೇಷನ್ ಮಾಡಿ ನಮಗೆ ಜಾಗ ಕೊಟ್ಟಾರ ಅವರಲ್ಲಿ. ಆ ಜಾಗದಿಂದ ಹೋಗ್ಬೇಕಾದ್ರೆ ಎಕ್ಸಿಡೆಂಟ್ಸ್ ಆಗ್ತಾವೆ ಅಂತೇಳಿ ನಾವು ಹೇಳಿದ್ರು ಅವ್ರು ಅದು ಹಠಕ್ಕೆ ಬಿದ್ದವ್ರು ನಮ್ಮನೆ. ನಾವು ಈಗೇನು ಹೊಸ ರೋಡ್ ಅದ ಅದನ್ನೇ ಮಾಡ್ತೀವಿ, ನಮಗೆ ಹಳೆ ರೋಡ್ ನಿಮಗೆ ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾರೆ. ಅದು ಈ ಬಗ್ಗೆ ನಾವು ಏನು ಮಾಡೀವಿ, ಮೊದಲು ಮುನ್ಸಿಪಾಲ್ಟಿಗೆ ಅಪ್ಲಿಕೇಶನ್ ಕೊಟ್ಟಿವಿ ರೀ, ಮಾಜಿ ಶಾಸಕರು ಕೊಟ್ಟಿವಿ, ಆಮೇಲೆ ಶಾಸಕರು ಇರಲಿಲ್ಲ, ಶಾಸಕರು PA ಕೊಟ್ಟು ಬಂದೀವಿ, ಅಸಿಸ್ಟೆಂಟ್ ಕಮಿಷನರ್ ಇದನ್ನು ಕೊಟ್ಟಿವಿ. ಅಸಿಸ್ಟೆಂಟ್ ಕಮಿಷನರು AWN ಕರೆಸಿದ್ರು ಸರ್, ಅವರು ಬಂಡಿ ಭಟ್ರು ಅಂತಿದ್ದಾರೆ, ಅವ್ರನ್ನ ಕರೆಸಿ ನಮ್ಮ ಎದುರು ಕೇಳಿದಾಗ ಬಂಡಿ ಭಟ್ರು ಏನು ಹೇಳಿದ್ರು, ಇಲ್ಲರಿ ಅದು ಎಕ್ಸ್ಟೆಂಟ್ ಜೋನ್ ಆಗ್ಯದ, ಹಿಂಗಾಗಿ ನಿಮಗೆ ಮೊದಲಿನ ರೋಡ್ ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ, ಡಿವಿಯೇಷನ್ಲೇ ಹೋಗ್ಬೇಕಂದ್ರೆ. ನಾವು ಬಂಡಿ ಭಟ್ರವ್ರು ಇಲ್ಲಿ ನಿಂತು ಹೊತ್ನಾಗ ಅವ್ರಿಗೆ ಹೇಳಿವಿ, ನಾವು ಕನಿಷ್ಠ ಅವ್ರು ನಿಂತು 5 ಮಿನಿಟ್ನಾಗ ಒಂದು 50 ಗಾಡಿಗಳು ರಾಂಗ್ ಸೈಡ್ ಹೋಗ್ಲಿಕ್ಕತ್ತದ್ದು. ರಾಂಗ್ ಸೈಡ್ ಹೋಗಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾವೆ ಹೊರತಾಗಿ ನೀವು ನಾರ್ಮಲ್ ನಮಗೆ ಮೊದಲಿನ ನಮ್ಮನೆ ರೋಡ್ ಮಾಡಿಕೊಟ್ರೆ ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಕನ್ವಿನ್ಸ್ ಮಾಡಿದ್ರು. ಅವ್ರೇನು ಹೇಳಿದ್ರು, ಅವರ ಬಾಗಲಕೋಟೆ ತಮ್ಮ ಹಿರಿಯ ಆಫೀಸರ್ ಜೊತೆ ಮಾತಾಡಿದರು. ಅವರು ಇಲ್ಲ ಪ್ಲ್ಯಾನ್ ಅಪ್ರೂವ್ ಹೆಂಗದ ಅದ್ರ ಪ್ರಕಾರ ಮಾಡಿರಿ, ಬೇಕಾದ್ರೆ ಅವ್ರಿಗೆ ಕಿತ್ಕೊಳ್ಳಿ ಅಂತೇಳಿ ಅಡ್ಮೆಂಟ್ ಆಗಿ ಉತ್ತರ ಕೊಟ್ಟರು ಅವರು. ಈ ಬಗ್ಗೆ ನಾವು ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳೀವಿ, ಆಮೇಲೆ ಎಲ್ಲರಿಗೂ ಹೇಳೀವಿ. ಅಕಸ್ಮಾತಾಗಿ ನಮ್ಮದು ಮೊದಲಿನ ನಮ್ಮನೆ ರೋಡ್ ಆಗದೇ ಇದ್ದರೆ ಇಡೀ ಕಾಲನಿ ಮಂದಿ ಎಲ್ಲ ಸೇರಿ ಇಲ್ಲಿ ರಸ್ತೆದ ಮೇಲೆ ಬಂದು ಕೂತು ನಮ್ಗೆ ಹಳೆ ರೋಡ್ ಆಗುತ್ತೋ ಇಲ್ಲಿ ರೋಡ್ ರಸ್ತೆ ತಡೆ ಮಾಡ್ತೀವಿ ಅಷ್ಟೇ. ಜನರಿಗೆ ಇವನ್ ಇಲ್ಲಿ ಗುಡಿಗೆ ಹೋಗೋರಿಗೂ ತೊಂದರೆ ರೀ, ಹೆಣ್ಮಕ್ಳಿಗೆ ತೊಂದರೆ, ರಸ್ತೆದ ಮೇಲೆ ಅಡ್ಡಾಡೋರು ತೊಂದರೆ. ತಾವ ನೋಡ್ರಿ, ಈ ರೋಡ್ ಮೇಲೆ ಅಡ್ಡಾಡುವ 100ಕ್ಕೆ ಒಂದು 90% ಮಂದಿ ಎಲ್ಲ ರಾಂಗ್ ಸೈಡ್ ಹೋಗ್ತಾರೆ. ಸೀದಾ ಹೋದ್ರೆ ಆಕ್ಸಿಡೆಂಟ್ ಆಗ್ತಾವ ಅಂತ ಅವ್ರು ಹೇಳ್ತಾರೆ, ರಾಂಗ್ ಸೈಡ್ ಹೋದ್ರೆ ಆಕ್ಸಿಡೆಂಟ್ ಆಗೋದಿಲ್ಲ. ಹೇಗೆ ಈ ಅಕಸ್ಮಾತಾಗಿ ಇನ್ನು ಮುಂದೆ ಆಕ್ಸಿಡೆಂಟ್ ಆಗುವ ಅಂದರೆ ಅದಕ್ಕೆ ಜವಾಬ್ದಾರಿ ಯಾರು? ಒರಿಜಿನಲ್ ರೋಡ್ ಅದ ರೀ, 80 ಫುಟ್ ರೋಡ್ ಅದ ರೀ, ಹಳೆ ರೋಡ್ ಅದ ರೀ. ನಮ್ಮ ಅನಿಲ್ ಪದ್ಕೆ ಅಂತ, ರಾಮೇಶ್ವರ ಕಾಲನಿ ನಿವಾಸ.